ಚಿಕ್ಕಮಗಳೂರಿನಲ್ಲಿ ಕಾಂತಾರದ ಅಬ್ಬರ, ಮೂಡಿಗೆರೆಯಲ್ಲಿ ಚಿತ್ರಮಂದಿರ ಇಲ್ಲ ಎಂಬುದೇ ಅಗಾಧ ಬೇಸರ. ಇದೀಗ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನವನ್ನ ಕಾಣುತ್ತಿರುವ ಕನ್ನಡದ ಅತ್ಯದ್ಭುತ ದೈವಾಧಾರಿತ ಕಾಂತಾರ ಚಾಪ್ಟರ್ 1 ಸಿನಿಮಾವು ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಥಿಯೇಟರ್ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ಸಿನಿ ಪ್ರೇಕ್ಷಕರಿಗೆ ಹಬ್ಬದ ಔತಣವಾಗಿದೆ. ಇನ್ನು ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆಗೊಂಡ ದಿನದಿಂದ ಅದ್ದೂರಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ಇಂತಹ ಕನ್ನಡ ಸಿನಿಮಾಗಳು ಇನ್ನಷ್ಟು ತೆರೆ ಕಾಣಲಿ. ಆದರೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲೂ ಕೂಡ ಚಿತ್ರಮಂದಿರವು ಇದ್ದು ಇಲ್ಲದಂತಾಗಿರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಬಹಳಷ್ಟು ಒಳ್ಳೆಯ ಕಥೆಯನ್ನ ಹಾಗೂ ಸಂದೇಶವನ್ನ ಸಾರುವಂತಹ ಸಿನಿಮಾಗಳಾಗಿ ಹೊರಹೊಮ್ಮುತ್ತಿದೆ. ಇಂತಹ ಸಮಯದಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಇದ್ದಂತಹ ಸಂದೇಶ್ ಚಿತ್ರಮಂದಿರವು ಪಾಳು ಬಂಗಲೆಯಂತಾಗಿ ಮಾರ್ಪಾಡಾಗಿರುವುದು ಬೇಸರದ ಸಂಗತಿಯಾಗಿದೆ. ಇನ್ನು ಮೂಡಿಗೆರೆಯ ಹಲವಾರು ಜನರು ಹಾಗೂ ಚಿಕ್ಕಮಗಳೂರು ಭಾಗದ ಜನರೆಲ್ಲರೂ ಚಿಕ್ಕಮಗಳೂರಿನಲ್ಲಿ ಇರುವಂತಹ ಕೇವಲ 2 ಚಿತ್ರಮಂದಿರಗಳಿಗೆ ಅಷ್ಟೇ ಹೋಗಬೇಕಾಗಿದೆ. ಆದ್ದರಿಂದ ಆದಷ್ಟು ಬೇಗ ಮೂಡಿಗೆರೆ ತಾಲೂಕಿನಲ್ಲಿಯೂ ಕೂಡ ಇರುವಂತಹ ಸಂದೇಶ್ ಚಿತ್ರಮಂದಿರವು ಚಾಲ್ತಿಗೊಂಡರೆ ಪ್ರೇಕ್ಷಕರಿಗೆ ಅನುಕೂಲವಾಗುತ್ತದೆ ಎಂದು ಸಿನಿ ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಇನ್ನಷ್ಟು ಕನ್ನಡ ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ತೆರೆ ಕಾಣುವಂತೆ ಆಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ನ್ಯೂಸ್, ಚಿಕ್ಕಮಗಳೂರು. ಮೂಡಿಗೆರೆಯ ಸಂದೇಶ್ ಚಿತ್ರಮಂದಿರ ಮುಚ್ಚಿರೋದು ಸಾಕಷ್ಟು ಚಿತ್ರಪ್ರೇಮಿಗಳಿಗೆ ತುಂಬಾ ನಿರಾಶೆ ಉಂಟು ಮಾಡಿದೆ. ಯಾಕಂತ ಹೇಳಿದ್ರೆ ಈ ಒಂದು ಚಿತ್ರಮಂದಿರ ಈಗ ಬೂತ್ ಬಂಗೆ ಅಂತ ಬಿಟ್ಟು ಯಾವುದೋ ಬಾಳು ಬಿಟ್ಟ ಕಟ್ಟಡದಂತೆ ಕಾಣಿಸ್ತಾ ಇದೆ. ಮೂಡಿಗೆರೆ ಜನರಿಗೆ ಮನೋರಂಜನೆಗೋಸ್ಕರ ಈ ಚಲನಚಿತ್ರವನ್ನು ಚಲನಚಿತ್ರ ಮಂದಿರವನ್ನು ಇನ್ನೊಂದ್ಸಲ ಪುನಃ ನಿರ್ಮಾಣ ಮಾಡಿ ಮತ್ತೆ ಮೊದಲಿನ ವೈಭವಕ್ಕೆ ತರಬೇಕು ಅನ್ನೋದು ಬಹಳಷ್ಟು ಜನರ ಒಂದು ಅಪೇಕ್ಷೆ ಆಗಿದೆ. ಈಗ ಸದಾಭಿರುಚಿಯ ಚಿತ್ರಗಳು ಅಥವಾ ಕಲಾತ್ಮಕ ಚಿತ್ರಗಳನ್ನ ನಿರ್ಮಾಣ ಮಾಡಿಬಿಟ್ಟು ಅದನ್ನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಏನು ಈ ಧಾರಾವಾಹಿಗಳಿಂದ ಜನ ಬರ್ತಾ ಇಲ್ಲ, ಮೊಬೈಲಿಂದ ಬರ್ತಾ ಇಲ್ಲ ಅಂತಕ್ಕಂಥ ಸುಳ್ಳು. ಜನರ ಮನ ಮುಟ್ಟುವಂತ ಚಿತ್ರಗಳು ನಿರ್ಮಾಣ ಆಗದೆ ಇರೋದ್ರಿಂದ ಜನ ಚಿತ್ರಮಂದಿರ ಕಡೆ ಬರ್ತಾ ಇಲ್ಲ. ಒಳ್ಳೆ ಚಿತ್ರಗಳು ನಿರ್ಮಾಣಗೊಂಡಲ್ಲಿ ಖಂಡಿತವಾಗ್ಲೂ ಜನರು ಚಲನಚಿತ್ರ ಕಡೆಗೆ ಬರ್ತಾರೆ. ಮತ್ತೆ ಚಿತ್ರಮಂದಿರದಲ್ಲಿ ಒಳ್ಳೆ ವ್ಯವಸ್ಥೆ ಇದ್ರೆ ಖಂಡಿತವಾಗ್ಲೂ ಜನರು ಬಂದು ಚಿತ್ರಮಂದಿರ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್ ನಮಸ್ಕಾರ. ಈಗ ನಮ್ಮಂತ ಯೂತ್ಗಳು ಕೂಡ ಒಂದು ಫಿಲ್ಮ್ ನೋಡ್ಬೇಕು ಅಂತ ಹೇಳಿದ್ರೆ 40 ಕಿಲೋಮೀಟರ್ 50 ಕಿಲೋಮೀಟರ್ ಹೋಗ್ಬೇಕು. ಒಂದು ಫಿಲ್ಮ್ ಥಿಯೇಟರ್ ನೋಡ್ಬೇಕು ಅಂದ್ರೆ ಒಂದು ಟಿಕೆಟ್ ಮೇಲೆ 105 ರೂಪಾಯಿ ಇದ್ರೆ ಅದನ್ನ ಖರ್ಚು ಮಾಡ್ಕೊಂಡು ಹೋಗೋದಕ್ಕೆ 405 ರೂಪಾಯಿ ಬೇಕು. ಹೀಗಾಗಿ ನಮ್ಮಂತ ಯೂತ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ಅದನ್ನ ಯೋಚನೆ ಮಾಡ್ತೀವಿ, ಒಂದು 400 ರೂಪಾಯಿ ಖರ್ಚು ಮಾಡ್ಕೊಂಡು ಹೋದ್ರೆ ಅಲ್ಲೂ 150 ರೂಪಾಯಿ ಕೊಟ್ಟು ನೋಡ್ಬೇಕಾ ಅನ್ನೋದನ್ನ ಕೂಡ ಈಗ ನಾವು ಯೂತ್ ಒಂದು ಯೋಚನೆ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಅದೇ ಮೂಡಿಗೆರೆಯಲ್ಲಿ ಒಂದು ಥಿಯೇಟರ್ ಇದ್ದಿದ್ರೆ ನಾವು ಕೂಡ ಇಲ್ಲೇ ಒಂದು ಫಿಲ್ಮ್ಗಳನ್ನ ನೋಡ್ಕೊ ಬರ್ಬೋದಿತ್ತು. ಅದ್ರಲ್ಲಿ ಎಲ್ಲಾ ಥಿಯೇಟರ್ಗಳು ಮುಚ್ಚ ವ್ಯವಸ್ಥೆ ಬಂದಿರೋಂಥ ಟೈಮಲ್ಲಿ ಈ ಒಂದು ಮೂಡಿಯಲ್ಲಿ ಒಂದು ಥಿಯೇಟರ್ ಇದ್ರೆ ಒಂದು ಥಿಯೇಟರ್ ಹೋಗಿ ನೋಡೋಂಥ ಮಜಾ ಬೇರೆ ಇರ್ತಿತ್ತು. ಆದ್ರೆ ಮೊಬೈಲ್ಗಳಿಗೆ ಕೂಡ ಈಗ ಒಂದು 2 ದಿವಸಕ್ಕೆ ಒಂದು ಫಿಲ್ಮ್ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ನೋಡೋಂಥ ಆಸಕ್ತಿ ಹೋಗ್ತಾ ಇದೆ. ಅದೇ ಥಿಯೇಟ್ರಿಗೆ ಹೋಗೋದು ನೋಡೋ ಮಜಾನೇ ಬೇರೆ ಇತ್ತು. ಮೂಡಿಗೆರೆಯಲ್ಲಿ ಒಂದು ಥಿಯೇಟರ್ ಓಪನ್ ಆದ್ರೆ ನಮ್ಮಂತ ಯುವಕರಿಗೆ ಮತ್ತೆ ಫಿಲ್ಮ್ ನೋಡುವಂತಹ ಪ್ರೇಕ್ಷಕರಿಗೆ ಒಂದು ಅನುಕೂಲ ಆಗುತ್ತೆ. ಅದನ್ನ ಒಂದು ಓಪನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಆ ಥಿಯೇಟ್ರಿಗೆ ಜನ ಬಂದು ಫಿಲ್ಮ್ನ ನೋಡ್ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಕಾಂತಾರ ಅಂತ ಮತ್ತೆ ಸೋಫಂಸ ಅಂತ ಫಿಲ್ಮ್ಗಳು ಏನ್ ಈಗ ಓಡ್ತಾ ಇದಾವೆ, ಅದೇ ತರ ಚಲನಚಿತ್ರಗಳನ್ನ ಮಾಡಬೇಕು. ಯಾಕೆಂದ್ರೆ ಜನಗಳು ಥಿಯೇಟರ್ನಂತ ಬರೋದ ಚಲನಚಿತ್ರ ಮಾಡಿದಾಗ ಈಗ ಥಿಯೇಟರ್ಗಳು ಓಡ್ತವೆ. ಯಾವುದೋ ಬೇಕಾಬಿಟ್ಟಿ ಲವ್ ಫಿಲ್ಮ್ಗಳನ್ನ ಮಾಡಿ ಲವ್ ಫಿಲ್ಮ್ ಎಷ್ಟು ದಿವಸ ಅಂತ ನೋಡ್ತಾರೆ. ಒಂದು ಫಿಲ್ಮ್ ಅಲ್ಲಿ ಕ್ಯೂರಿಯಾಸಿಟಿ ಇರಬೇಕು. ಆ ಕ್ಯೂರಿಯಾಸಿಟಿ ಕೊನೆವರೆಗೂ ಹಿಡಿದಿಟ್ಕೊಂಡಿದ್ರೆ ಮಾತ್ರ ಪ್ರೇಕ್ಷಕ ಬಂದು ಆ ಥಿಯೇಟರ್ ನಲ್ಲಿ ಕುತ್ಕೊಳ್ತಾನೆ. ಯಾವ್ದೋ ಒಂದು ದುಡ್ಡಿದೆ ಅಂತ ಹೇಳಿ ಫಿಲ್ಮ್ ಮಾಡಿದ್ರೆ ಯಾರು ಕೂಡ ಪ್ರೇಕ್ಷಕರು ಬಂದು ಥಿಯೇಟರ್ ನೋಡೋದಿಲ್ಲ. ಜನಗಳಿಗೆ ಒಂದು ಆಸಕ್ತಿ ಇರೋಂಥ ಚಿತ್ರಗಳನ್ನ ಮಾಡ್ತಾ ಹೋದ್ರೆ ಥಿಯೇಟರ್ಗೆ ಯಾವುದೇ ಕಾರಣಕ್ಕೆ ಜನ ಬರ್ದಂಗಿರೋ ಸಾಧ್ಯ ಇಲ್ಲ, ಬಂದೇ ಬರ್ತಾರೆ. ಆದ್ರೆ ಮೂಡಿಯಲ್ಲಿ ಒಂದು ಥಿಯೇಟರ್ ಬೇಕು ಅನ್ನೋದನ್ನ ನಾವಿಲ್ಲಿ ಆಗ್ರಹ ಮಾಡ್ತೀವಿ ಅಷ್ಟೇ.